ಭವ್ಯ ಭಾರತ ಭೂಮಿಯಲ್ಲಿ ನಡೆದ ವಿಶ್ವದ ಅಗ್ರ ರಾಷ್ಟ್ರಗಳ ಅಮೋಘ ಸಮಾಗಮಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ವಸುದೈವ ಕುಟುಂಬಕಂ ಅನ್ನೋ ಧ್ಯೇಯದೊಂದಿಗೆ ಜಗತ್ತನ್ನ ಏಕೀಕೃತಗೊಳಿಸೋ G20 ಶೃಂಗಸಭೆ ಯಶಸ್ವಿಯಾಗಿ ನಿರ್ವಹಿಸೋ ಜವಾಬ್ದಾರಿಯಲ್ಲಿ ಭಾರತ ಗೆದ್ದಿದೆ. ಮುಂದಿನ ಶೃಂಗಸಭೆಗೆ ಅಧಿಕಾರ ಹಸ್ತಾಂತರವೂ ಆಗಿದ್ದು G20ಯ ಹೈಲೈಟ್ಸ್ ನಿಮ್ಮ ಮುಂದೆ. ದೆಹಲಿಯಲ್ಲಿ ನಡೆದ 2 ದಿನಗಳ G20 ಶೃಂಗಸಭೆ ಯಶಸ್ವಿಯಾಗಿ ಮುಗಿದಿದೆ. ಬೆಳಗ್ಗೆ ವಿಶ್ವ ನಾಯಕರು ದೆಹಲಿಯಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕ ರಾಜಘಾಟ್ಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಭಾರತದ ನಾಯಕತ್ವಕ್ಕೆ, ಭಾರತದ ಸದೃಢ ಆಲೋಚನೆಗಳಿಗೆ ವಿಶ್ವ ನಾಯಕರು G20 ಶೃಂಗಸಭೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬರೀ ಮೆಚ್ಚುಗೆಯಲ್ಲ, ವಿಶ್ವ ನಾಯಕತ್ವಕ್ಕೆ ಭಾರತವೇ ಶ್ರೇಷ್ಠ ಅಂದ್ರು ವಿಶ್ವ ನಾಯಕರು. Because of the leadership of Prime Minister Narendra Modi, there is an agreement for the declaration, and it is because of his dynamism and his personal charisma that everybody agreed to have a declaration. Because there was a lot of doubt whether there would be any declaration, but I must thank the Indian leadership. They did an excellent job. Yes, there is a consensus, and it is a great success for India, for the G20 presidency. ಗ್ರೂಪ್ 20 ಶೃಂಗಸಭೆ ಮುಂದಿನ ವರ್ಷ ಬ್ರೆಜಿಲ್ನಲ್ಲಿ ನಡೆಯಲಿದ್ದು ಅಧಿಕಾರ ದಂಡವನ್ನ ಪ್ರಧಾನಿ ಮೋದಿ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋರಿಗೆ ಹಸ್ತಾಂತರಿಸಿದರು. मैं ब्राजील के राष्ट्रपति और मेरे मित्र लूला डी सिल्वा को हार्दिक शुभकामनाएं देता हूं और मैं उनको प्रेसिडेंसी का केवल सौंपता हूं. ಬ್ರೆಜಿಲ್ಗೆ ಶೃಂಗಸಭೆ ಹಸ್ತಾಂತರಿಸಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸದಸ್ಯತ್ವ ಭಾರತಕ್ಕೆ ಸಿಗಬೇಕು ಅನ್ನುವುದನ್ನು ಪ್ರಸ್ತಾಪಿಸಿದ್ದಾರೆ. ನವೆಂಬರ್ ಅಂತ್ಯದಲ್ಲಿ ವರ್ಚುವಲ್ ಸಭೆ ನಡೆಯಲಿದೆ. नवंबर के अंत में G20 का एक वर्चुअल सेशन और रखें. उस सेशन में हम इस समिट के दौरान तय विषयों की समीक्षा कर सकते हैं. वन अर्थ, वन फैमिली, वन फ्यूचर का रोड मैप सुखद हो. स्वस्ति अस्तु विश्वस्य, यानी संपूर्ण विश्व में आशा और शांति का संचार हो. 140 करोड़ भारतीयों की इसी मंगल कामना के साथ आप सभी का बहुत बहुत धन्यवाद. ನವೆಂಬರ್ವರೆಗೂ G20 ಶೃಂಗಸಭೆಯ ಅಧಿಕಾರ ಭಾರತದಲ್ಲೇ ಇರುತ್ತೆ. ಅಲ್ಲಿಯವರೆಗೂ ಈಗ ನಡೆದ 2 ದಿನಗಳ ಶೃಂಗಸಭೆಯಲ್ಲಿ ವಿಶ್ವ ನಾಯಕರು ಕೊಟ್ಟಿರುವ ಸಲಹೆಗಳು, ಅಭಿಪ್ರಾಯಗಳನ್ನ ಭಾರತ ಪರಿಶೀಲಿಸಲಿದ್ದು ಮುಂದಿನ ವರ್ಷದ ಬ್ರೆಜಿಲ್ ಶೃಂಗಸಭೆಯಲ್ಲಿ ಜಾರಿಗೆ ತರಲು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. G20 ಶೃಂಗಸಭೆಯ ಮುಖ್ಯ ಉದ್ದೇಶವೇ 1 ವರ್ಷಗಳ ಅವಧಿಗೆ ಅಂದ್ರೆ ಮುಂದಿನ ಶೃಂಗಸಭೆ ನಡೆಯೋ ವೇಳೆಗೆ ಆಗಬೇಕಾದ ಜಾಗತಿಕ ಮಟ್ಟದ ಬೆಳವಣಿಗೆಗಳು, ಬದಲಾವಣೆಗಳು, ಅದಕ್ಕೆ ಪೂರಕವಾಗಿ ಕೈಗೊಳ್ಳಲಾಗುತ್ತೆ ಒಂದಷ್ಟು ಪ್ರಮುಖ ನಿರ್ಣಯಗಳನ್ನ. ಹಾಗಾದ್ರೆ ಭಾರತದಲ್ಲಿ ನಡೆದ ಈ ಬಾರಿಯ G20 ಶೃಂಗಸಭೆಯಲ್ಲಿ ಕೈಗೊಳ್ಳಲಾದ ಜಾಗತಿಕ ಮಟ್ಟದಲ್ಲಿ ಪರಿಣಾಮವನ್ನ ಬೀರಬಲ್ಲಂತಹ ನಿರ್ಣಯಗಳು ಯಾವ್ದ್ಯಾವುದು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಸ್ವಹಿತ ದೃಷ್ಟಿಯಿಂದ ಅನೇಕ ವರ್ಷಗಳಿಂದ ಹಾಗೆ ಇದು ಜಾಗತಿಕ ಮಟ್ಟದಲ್ಲೂ ಕೂಡ ಒಳಿತು ಅಂತ ಪ್ರತಿಪಾದಿಸ್ತಾ ಬಂದಿರುವಂತಹ UN ಭದ್ರತಾ ಸದಸ್ಯತ್ವಕ್ಕೆ ಭಾರತ ಮನವಿಯನ್ನ ಮುಂದುವರೆಸದೆ ಈ ಒಂದು ವೇದಿಕೆಯಲ್ಲೂ ಕೂಡ ಅದನ್ನ ಪ್ರತಿಧ್ವನಿಸುವಂತೆ ಮಾಡಿದೆ. ಸದ್ಯಕ್ಕಿರೋದು 5 ರಾಷ್ಟ್ರಗಳು, ಅದರಲ್ಲಿ ಭಾರತಕ್ಕೂ ಕೂಡ ಪರ್ಮನೆಂಟ್ ಸದಸ್ಯನ ಸ್ಥಾನವನ್ನ ನೀಡಬೇಕು ಅನ್ನೋ ಆಗ್ರಹ, ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದೆ G20 ಮೂಲಕ ಭಾರತ. ಇದರ ಜೊತೆಗೆ ಜಾಗತಿಕ ಆರ್ಥಿಕ ಸುಧಾರಣೆಗಳ ಕಡೆಗೆ ಒಗ್ಗಟ್ಟಿನ ಹೋರಾಟವನ್ನ ನಡೆಸೋದು, ಹಾಗೆ ಒಗ್ಗಟ್ಟಿನ ಸುಧಾರಣೆಯ ಮಂತ್ರಗಳನ್ನ ಪರಿಪಾಲನೆ ಮಾಡೋದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆಯಾಗಿ ಅನೇಕ ನಿರ್ಣಯಗಳನ್ನ ಇದಕ್ಕೆ ಪೂರಕವಾಗಿ ಕೈಗೊಳ್ಳಲಾಗಿದೆ. ಹಾಗೆ ವಿಶ್ವವನ್ನ ಬಾಧಿಸ್ತಾ ಇರುವ ಹಸಿವು, ಬಡತನ ಇದರ ವಿರುದ್ಧವಾಗಿ ಎಲ್ಲಾ G20 ಮಿತ್ರ ರಾಷ್ಟ್ರಗಳು ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡುವ ನಿಟ್ಟಿನ ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿದೆ.
ಆಗಬೇಕು ಅಂದ್ರೆ, ಹಸಿವು ಮುಕ್ತ ವಿಶ್ವ ಆಗಬೇಕು ಅಂದ್ರೆ ಕೈಗೊಳ್ಳಬೇಕಾದ ನಿರ್ಣಯಗಳಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ಪರಸ್ಪರ ಸಹಯೋಗವನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಹಸಿರು ಹವಾಮಾನ ನಿಧಿಯನ್ನ ಹೆಚ್ಚಳ ಮಾಡಬೇಕು. ಜಾಗತಿಕ ತಾಪಮಾನ ಬದಲಾವಣೆ, ಅದರಿಂದ ವಿಶ್ವ ಎದುರಿಸಬಲ್ಲ ಹಾಗೆ ಎದುರಿಸ್ತಾ ಇರುವ ಒಂದಷ್ಟು ದುಷ್ಪರಿಣಾಮಗಳು, ಇದನ್ನ ಕಡಿವಾಣ ಹಾಕಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವ ಹವಾಮಾನವನ್ನ ನಿರ್ವಹಿಸಲಿಕ್ಕೆ ಬೇಕಾದಂತಹ ಹಣಕಾಸು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು ಹಸಿರು ಹವಾಮಾನ ನಿಧಿ. ಇದರ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನೋ ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಯುದ್ಧ ಮುಕ್ತ ವಿಶ್ವವನ್ನಾಗಿ ಪರಿವರ್ತನೆ ಮಾಡುವತ್ತ ದೃಢ ಹೆಜ್ಜೆಯನ್ನ ಇಡುವ ಸಂಕಲ್ಪವನ್ನ ಕೂಡ ಇದೇ ಒಂದು G20 ಶೃಂಗಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಹೀಗಾಗಿ ವಿಶ್ವ ಶಾಂತಿ ಸ್ಥಾಪನೆಯ ನಿಟ್ಟಿನಲ್ಲೂ ಪ್ರಮುಖ ಅನ್ನಿಸುವಂತಹ ನಿರ್ಣಯಗಳನ್ನ G20 ಶೃಂಗಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಹಾಗೆ ಪರಸ್ಪರ ರಾಷ್ಟ್ರಗಳ ಪೈಕಿ ಶಿಕ್ಷಣ ಹಾಗೆ ತಂತ್ರಜ್ಞಾನ ವಿಚಾರದಲ್ಲಿ ವಿನಿಮಯಗಳ ಆಗಬೇಕು. ಆ ವಿನಿಮಯ ಪ್ರಕ್ರಿಯೆಗೆ ಸರಳೀಕೃತವಾದ ಮಾರ್ಗವನ್ನ ಅನುಸರಿಸಬೇಕು ಅನ್ನೋ ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಹತ್ವದ ಒಪ್ಪಂದಗಳನ್ನ ಕೂಡ ಈ G20 ಶೃಂಗಸಭೆಯಲ್ಲಿ ಪಾಲ್ಗೊಂಡ ರಾಷ್ಟ್ರಗಳು ಕೈಗೊಂಡಿವೆ. ಇಷ್ಟು ನಿರ್ಣಯಗಳ ಜೊತೆಗೆ G20 ಶೃಂಗಸಭೆಯಲ್ಲಿ ಇನ್ನೂ ಮಹತ್ತರವಾದ ಅನೇಕ ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ. ಅನೇಕ ವಿಚಾರಗಳ ಬಗ್ಗೆ ಸುದೀರ್ಘವಾದ ಚರ್ಚೆ ಕೂಡ ಆಗಿದೆ. ಈ ರೀತಿ ಒಂದ್ ಕಡೆ G20 ಯಶಸ್ಸಿನ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಗೌರವಾದರಗಳು ಸಿಗ್ತಾ ಇದ್ರೆ, ಮತ್ತೊಂದ್ ಕಡೆ ದೇಶದ ಪರಿಸ್ಥಿತಿ, ಅದರ ನಿರ್ವಹಣೆಯ ಹೊಣೆ ಹೊತ್ತ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಮತ್ತೆ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅದರಲ್ಲೂ ವಿದೇಶಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹಿಂದುತ್ವ, ಇಂಡಿಯಾದಿಂದ ಭಾರತಕ್ಕೆ ಹೆಸರು ಬದಲಾವಣೆ ಸೇರಿದಂತೆ ಅನೇಕ ವಿಚಾರಗಳನ್ನ ಪ್ರಸ್ತಾಪಿಸಿ ರಾಗ ಕಿಡಿಕಾರಿದ್ದಾರೆ. G20 ಶೃಂಗಸಭೆ ಸಮಾಪ್ತಿಯಾಗಿದೆ. ವಿಶ್ವ ನಾಯಕರೇ ಭಾರತದ ನಾಯಕತ್ವವನ್ನ ಹಾಡಿ ಹೊಗಳುತ್ತಿದ್ದಾರೆ. ಆದರೆ ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದದಲ್ಲಿ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನ ಹೀಗಳೆದ್ರು. ಹಿಂದುತ್ವದ ಬಗ್ಗೆ, RSS ಬಗ್ಗೆ, ಅದಾನಿ ಕೈಯಲ್ಲಿ ಭಾರತ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ರು. If the Prime Minister tomorrow morning was to decide there would be no chest thumping and no violence in India, it would stop. The leadership of the country gives, the imagination that the leadership of a country gives, that shapes people. Sort of disease that has now entered the Indian institutional framework. I've read the Gita, I've read number of the Upanishads, I've read many Hindu books. There's nothing Hindu about what the BJP does. There's absolutely nothing. They are out to get power at any cost, and they will do anything to get power, and they will do anything to ensure that the Indian caste structure, the social structure of my country is not threatened. BJP and the RSS are trying to do, the heart of what they're trying to do is trying to stop the expression, the participation of lower castes, other backward castes, tribals and minority communities. And for me, in India, where a Dalit person or a Muslim person, tribal person, upper caste person, anybody is being mistreated, is being attacked, is not the India I want. Well, the Constitution actually uses both names, right? So the line in the Constitution is the line I started with, India, that is Bharat, is a union of states. So I don't really see a problem there. Both words are perfectly acceptable. But I think maybe we irritated the government a little bit because we named our coalition India, so that got them all heated up. And now they've decided to change the name of the country. ಈ ಮಧ್ಯೆ G20 ಶೃಂಗಸಭೆ ನಡೆದ ಭಾರತ್ ಮಂಟಪಂ ಆವರಣ ನಿನ್ನೆ ರಾತ್ರಿ ಸುರಿದ ಮಳೆಗೆ ಜಲಾವೃತವಾಗಿದ್ದನ್ನ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್. ಇದೇನಾ 2700 ಕೋಟಿ ರೂಪಾಯಿ ಅಭಿವೃದ್ಧಿ ಅಂತ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿದೆ. ರಾಷ್ಟ್ರ ರಾಜಕೀಯದ ಸುದ್ದಿ ಇದಾದ್ರೆ ಇತ್ತ ರಾಜ್ಯದಲ್ಲಿ ಉಚಿತ ಯೋಜನೆ ಕೊಟ್ಟು ಲೋಕ ಗೆಲುವು ಕೂಡ ಖಚಿತ ಅನ್ನೋ ವಿಶ್ವಾಸದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ಬಂದ್ ಕರೆ ನೀಡಲಾಗಿದೆ.
ಶಕ್ತಿ ಯೋಜನೆಯಿಂದ ಆಗ್ತಾ ಇರೋ ನಷ್ಟದಿಂದ ಬೇಸತ್ತು ಖಾಸಗಿ ಸಾರಿಗೆಯವರು ನಾಳೆ ಬೆಂಗಳೂರು ಬಂದ್ ನಡೆಸೋಕೆ ನಿರ್ಧರಿಸಿದ್ದಾರೆ. ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಖಾಸಗಿ ಸಾರಿಗೆ ಸ್ತಬ್ಧ. ಆಟೋ ಇರಲ್ಲ, ಟ್ಯಾಕ್ಸಿ, ಕ್ಯಾಬ್ ರಸ್ತೆಗಿಳಿಯಲ್ಲ. ಶಕ್ತಿ ಯೋಜನೆ ಜಾರಿ ಬಳಿಕ ಸರ್ಕಾರದ ಜೊತೆ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದ ಖಾಸಗಿ ಸಾರಿಗೆ ಒಕ್ಕೂಟಗಳು ಇದೀಗ ಆಕ್ಷನ್ಗಳಿದಿವೆ. ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಂದ್ ಅಸ್ತ್ರ ಪ್ರಯೋಗ ಮಾಡ್ತಿವೆ. ಇಂದು ಮಧ್ಯರಾತ್ರಿ 12ರಿಂದಲೇ ಖಾಸಗಿ ಬಸ್, ಆಟೋ, ಟ್ಯಾಕ್ಸಿ, ಕ್ಯಾಬ್ಗಳು ಸ್ತಬ್ಧವಾಗಲಿವೆ. ಇನ್ನು ಬಂದ್ಗೆ ವಿವಿಧ ಸಂಘಟನೆಗಳಿಗೆ ಸೇರಿದ 3 ಲಕ್ಷ ಆಟೋಗಳು, 5,000ಕ್ಕೂ ಹೆಚ್ಚು ಶಾಲಾ ವಾಹನ, 80,000 ಸಿಟಿ ಟ್ಯಾಕ್ಸ್ಗಳು ಸೇರಿದಂತೆ ಓಲಾ, ಊಬರ್ ಕ್ಯಾಬ್ಗಳು, 1.5 ಲಕ್ಷ ಟ್ಯಾಕ್ಸಿಗಳು, ಕಂಪನಿ ಕ್ಯಾಬ್ಗಳು, ಏರ್ಪೋರ್ಟ್ ಕ್ಯಾಬ್ಗಳು, ಖಾಸಗಿ ಬಸ್ಗಳು ಹಾಗೂ 20,000 ಗೂಡ್ಸ್ ವಾಹನಗಳು ರಸ್ತೆಗಿಳಿಯದೆ ಬಂದ್ನಲ್ಲಿ ಭಾಗಿಯಾಗಲಿವೆ. ಇನ್ನು ಬಂದ್ ಮಾಡ್ತಿರೋದು ಯಾಕೆ, ಖಾಸಗಿ ಸಾರಿಗೆ ಒಕ್ಕೂಟಗಳ ಡಿಮ್ಯಾಂಡ್ ಏನು ಅನ್ನೋದನ್ನ ನೋಡೋದಾದ್ರೆ, ಖಾಸಗಿ ಬಸ್ಗಳನ್ನ ಶಕ್ತಿ ಯೋಜನೆಗೆ ಸೇರಿಸಬೇಕು, ಆಟೋ ಚಾಲಕರಿಗೆ ಮಾಸಿಕ 10,000 ನೀಡಬೇಕು, ರ್ಯಾಪಿಡೋ ಬೈಕ್, ಟ್ಯಾಕ್ಸಿ ಸಂಚಾರ ನಿಷೇಧಿಸಬೇಕು, ಏರ್ಪೋರ್ಟ್ ಟ್ಯಾಕ್ಸಿಗಳಿಗೆ ಒಂದೇ ದರ ನಿಗದಿ ಮಾಡಬೇಕು, ಅಸಂಘಟಿತ ವಾಣಿಜ್ಯ ಚಾಲಕರ ನಿಗಮ ಹಾಗೂ ಸಾರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು, ಆಟೋ, ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ, ಖಾಸಗಿ ವಾಹನಗಳನ್ನ ಸರ್ಕಾರ ಬಾಡಿಗೆ ಪಡೆಯಬೇಕು, ನಿಯಮ ಬಾಹಿರ ವಾಹನಗಳಿಗೆ ಕಡಿವಾಣ ಹಾಕಬೇಕು ಹಾಗೂ ಖಾಸಗಿ ವಾಹನ ಚಾಲಕರಿಗೆ ವಸತಿ ನಿಯೋಜನೆ ಕಲ್ಪಿಸಬೇಕು ಅನ್ನೋದು ಒತ್ತಾಯವಾಗಿದೆ. 7 ರಿಂದ 10 ಲಕ್ಷ ವಾಹನಗಳು, ಟ್ಯಾಕ್ಸಿ ಆಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಶಾಲಾ ವಾಹನ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲವೂ ಕೂಡ ಸ್ತಬ್ಧ ಆಗುತ್ತೆ. ಬೆಂಗಳೂರು ಬಂದು ಒಂದು ರೀತಿಯಲ್ಲಿ ಯಶಸ್ವಿ ಅಂತಲೇ ಅನ್ಕೋಬಹುದು. ಆದರೆ ನಮಗೆ ಬೇಡಿಕೆಗಳು ಈಡೇರಿಸಬೇಕಾದದ್ದು ಮುಖ್ಯ ಕರ್ತವ್ಯ. 30ಕ್ಕೂ ಹೆಚ್ಚು ಖಾಸಗಿ ಸಂಘಟನೆಗಳು ಸಾಥ್ ನೀಡ್ತಾ ಇದ್ದು, ನಾಳೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಸಾವಿರಾರು ಮಂದಿ ಪ್ರತಿಭಟನಾಕಾರರು ಜಾಥಾ ನಡೆಸಲಿದ್ದಾರೆ. ಕೆಲವೆಡೆ ರಸ್ತೆ ತಡೆದು ಪ್ರತಿಭಟನೆಗೂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಶಾಲೆಗಳಿಗೆ ಯಾವುದೇ ರಜೆ ಘೋಷಣೆ ಮಾಡಿಲ್ಲ. ಆದರೆ ಕೆಲ ಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಶಾಲೆಗೆ ತೆರಳಲು ಖಾಸಗಿ ವಾಹನಗಳನ್ನು ಅವಲಂಬಿಸಿರುವ ಮಕ್ಕಳಿಗೆ ಸಮಸ್ಯೆ ಆಗಬಹುದು. ಬಹುತೇಕ ಶಿಕ್ಷಣ ಸಂಸ್ಥೆಗಳು ಖಾಸಗಿ, ನಾವ್ಯಾರು ಕೂಡ ರಜಾ ಕೊಟ್ಟಿರೋದಿಲ್ಲ. ಪಾಲಕ ಪೋಷಕರು ತಮ್ಮ ಸ್ವಂತ ಜವಾಬ್ದಾರಿಯಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಬಿಡಬೇಕಾಗತ್ತೆ. ಶಾಲೆಗೆ ರಜಾ ಇರೋದಿಲ್ಲ. ಸರ್ಕಾರ ಕೂಡ ಈ ಒಂದು ವಿಷಯವಾಗಿ ಆ ಖಾಸಗಿ ವಾಹನ ಚಾಲಕರು ಏನಿದ್ದಾರೆ ಅಥವಾ ಖಾಸಗಿ ಶಾಲಾ ವಾಹನದ ಸಂಘಟನೆಗಳ ಒಂದು ಬೇಡಿಕೆಗೆ ಸ್ಪಂದಿಸಬೇಕು. ಎಂದಿಗಿಂತ ಈ ಬಾರಿ ಬಂದ್ ಕಾವು ಸ್ವಲ್ಪ ಜೋರಾಗಿಯೇ ಇದ್ದು, ಖಾಸಗಿ ಸಾರಿಗೆ ಮೇಲೆ ಡಿಪೆಂಡ್ ಆಗಿರೋರು ಪರ್ಯಾಯ ಸಾರಿಗೆ ಬಳಸೋದು ಉತ್ತಮ. ಹೇಳಿ ಕೇಳಿ ನಾಳೆ ವಾರದ ಮೊದಲ ದಿನ, ಹೀಗಾಗಿ ಕೆಲಸ ಕಾರ್ಯಕ್ಕೆ ಮನೆಯಿಂದ ಆಚೆ ಹೋಗೋರು ಅನಿವಾರ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನ ಬಳಸ್ತಾರೆ. ಅದರಲ್ಲೂ ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಯರು, ಇವ್ರಿಗೆಲ್ಲ ಇರೋ ಪ್ರಶ್ನೆ ಒಂದೇ, ನಾಳಿನ ಬಂದ್ ಯಾವೆಲ್ಲ ಕ್ಷೇತ್ರದ ಮೇಲೆ ಪರಿಣಾಮವನ್ನ ಬೀರುತ್ತೆ, ನಾಳಿನ ಬಂದ್ನಲ್ಲಿ ಯಾವೆಲ್ಲ ಬಂದ್ಗೆ ಬೆಂಬಲವಾಗಿ ನಿಂತಿವೆ, ಯಾವುದೆಲ್ಲ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಯಾವೆಲ್ಲ ಸಾರಿಗೆ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯಗಳ ಆಗತ್ತೆ ಅನ್ನೋ ಅಂಶವನ್ನ ಗಮನಿಸ್ತಾ ಹೋಗೋಣ. ಆಟೋ ನಾಳೆ ಬಹುತೇಕ ರಸ್ತೆಗೆ ಇಳಿಯೋದಿಲ್ಲ. ಬಹುತೇಕ ಆಟೋ ಸಂಘಟನೆಗಳು ಕೂಡ ಈ ಬಂದ್ಗೆ ಬೆಂಬಲವನ್ನ ಸೂಚಿಸಿರೋದ್ರಿಂದ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ. ಹೀಗಾಗಿ ಪ್ರತಿನಿತ್ಯದ ಕೆಲಸಕ್ಕೆ ಆಟೋವನ್ನ ಅವಲಂಬಿಸಿದವರು ನಾಳೆ ಪರ್ಯಾಯ ಮಾರ್ಗವನ್ನ ಅನುಸರಿಸೋದು ಅನಿವಾರ್ಯ ಆಗುತ್ತೆ. ಈಗಷ್ಟೇ ನಾವು ಗಮನಿಸಿದ್ವಿ ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಶಾಲೆಗೆ ಮಕ್ಕಳನ್ನ ಕಳಿಸೋಕೆ ಖಾಸಗಿ ವಾಹನಗಳು ಅಥವಾ ಶಾಲೆಗೆ ಸಂಬಂಧಪಟ್ಟ ವಾಹನಗಳ ಮೇಲೆ ಅವಲಂಬನೆಗೊಂಡ ಪೋಷಕರು ಗಮನಿಸಲೇಬೇಕು. ಸ್ಕೂಲಿಗೆ ರಜೆ ಇಲ್ಲ, ಆದ್ರೆ ಸ್ಕೂಲಿಗೆ ಬಳಸ್ತಾ ಇದ್ದ ಟ್ರಾನ್ಸ್ಪೋರ್ಟ್ ಮೋಡ್ಗಳು, ಆ ಶಾಲಾ ವಾಹನಗಳು ಅಥವಾ ಖಾಸಗಿ ವಾಹನಗಳು ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಹೀಗಾಗಿ ಪೋಷಕರೇನೆ ತಮ್ಮ ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದು, ಸ್ಕೂಲ್ನಿಂದ ಮನೆಗೆ ಪಿಕ್ ಮಾಡೋದು ಅನಿವಾರ್ಯ ಆಗುತ್ತೆ. ಶಾಲಾ ಕಾಲೇಜುಗಳು ಬಹುತೇಕ ಕಡೆಯಲ್ಲಿ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಸ್ಕೂಲ್ ವ್ಯಾನ್ಗಳು ಕೂಡ ಇರೋದಿಲ್ಲ. ಸ್ಕೂಲ್ಗೆ ಸಂಬಂಧಪಟ್ಟ ಆಟೋ, ವ್ಯಾನ್ ಹಾಗೆ ಸ್ಕೂಲ್ ಬಸ್ಗಳು ಕೂಡ ನಾಳೆ ರಸ್ತೆಗೆ ಇಳಿತಾ ಇಲ್ಲ. ಹೀಗಾಗಿ ಸಂಪೂರ್ಣ ಜವಾಬ್ದಾರಿ ಪೋಷಕರದ್ದೇ ಅನ್ನೋ ಅಭಿಪ್ರಾಯವನ್ನ, ಆ ರೀತಿ ಒಂದು ಸಂದೇಶವನ್ನ ಈಗ ಆಲ್ರೆಡಿ ಈ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ರವಾನೆ ಮಾಡಿದೆ. ಇದರ ಜೊತೆಗೆ ಓಲಾ, ಊಬರ್ ಅಥವಾ ಯಾವುದೇ ಕಂಪನಿಯ ಕ್ಯಾಬ್ಗಳು ಕೂಡ ನಾವೇನು ಮೊಬೈಲ್ನಲ್ಲಿ ಬುಕ್ ಮಾಡಿಕೊಂಡು ಸಂಚಾರ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ವಿ, ಆ ರೀತಿಯ ಯಾವುದೇ ಖಾಸಗಿ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಕ್ಯಾಬ್ಗಳು ಕೂಡ ನಾಳೆ ಕಾರ್ಯ ನಿರ್ವಹಿಸ್ತಿಲ್ಲ. ತಮ್ಮ ಸಂಪೂರ್ಣ ಸಹಕಾರವನ್ನ
ನಾಳಿನ ಬಂದ್ಗೆ ವ್ಯಕ್ತಪಡಿಸಿವೆ. ಇದರ ಜೊತೆಗೆ ಗೂಡ್ಸ್ ವಾಹನಗಳು ಕೂಡ ನಾಳೆ ರಸ್ತೆಗೆ ಇಳಿತಾ ಇಲ್ಲ. ಇನ್ಫ್ಯಾಕ್ಟ್ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಈ ಬಂದ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಈ ಬಂದ್ಗೆ ಕರೆ ಕೊಟ್ಟಿರುವ ಸಂಘಟನೆಗಳು ಹೇಳ್ತಾ ಇರೋದ್ರಿಂದ ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿಗೆ ರಾಜ್ಯ ರಾಜಧಾನಿಗೆ ಬಂದ್ ಇಳಿತಾ ಇದ್ದ ಗೂಡ್ಸ್ಗಳು, ಹಣ್ಣು ತರಕಾರಿ ಇತ್ಯಾದಿ ಏನು ಮಧ್ಯರಾತ್ರಿ ಬಂದು 1 ಗಂಟೆ 2 ಗಂಟೆ ವೇಳೆಗೆ ಮಾರ್ಕೆಟ್ ಅನ್ನ ರೀಚ್ ಆಗ್ತಾ ಇತ್ತು, ಅದರಲ್ಲೂ ಕೂಡ ವ್ಯತ್ಯಯ ಆಗತ್ತೆ. ಯಾಕಂತಂದ್ರೆ ಗೂಡ್ಸ್ ವಾಹನಗಳು ಇವತ್ತು ರಾತ್ರಿ 12 ಗಂಟೆಯಿಂದಲೇ ಸಂಚಾರವನ್ನ ಬಂದ್ ಮಾಡ್ತಾ ಇವೆ. ಇದರ ಜೊತೆಗೆ ಖಾಸಗಿ ಬಸ್ಗಳು ಪ್ರಮುಖವಾಗಿ ಈ ಶಕ್ತಿ ಯೋಜನೆಯಿಂದಾಗಿ ಪರಿಣಾಮ ಹೆಚ್ಚಾಗಿ ಅನುಭವಿಸ್ತಾ ಇರೋದೇ ನಾವು ಅಂತ ಹೇಳಿ ಈ ಖಾಸಗಿ ಬಸ್ಗಳ ಮಾಲೀಕರ ಸಂಘದ ಸದಸ್ಯರು ಕೂಡ ಪ್ರತಿ ಬಾರಿ ಅದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಲೇ ಬಂದಿದ್ದಾರೆ. ಆದ್ರೆ ಸರಿಯಾದ ಸ್ಪಂದನೆ ಲಭ್ಯವಾಗಿಲ್ಲ ಸರ್ಕಾರದ ಕಡೆಯಿಂದ ಅನ್ನೋ ಕಾರಣಕ್ಕೆ ಖಾಸಗಿ ಬಸ್ಗಳ ಮಾಲೀಕರ ಸಂಘದ ಒಕ್ಕೂಟವೂ ಕೂಡ ನಾಳಿನ ಬಂದ್ನಲ್ಲಿ ಭಾಗಿಯಾಗ್ತಾ ಇದೆ. ಹೀಗಾಗಿ ಖಾಸಗಿ ಬಸ್ಗಳು ಕೂಡ ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಹಾಗೆ ಪ್ರಮುಖವಾಗಿ ಏರ್ಪೋರ್ಟ್ ಕ್ಯಾಬ್ಗಳು ಈಗ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ದೇಶದಿಂದ ಬೆಂಗಳೂರಿಗೆ ಬಂದು ಇಳಿಯೋ ಬಹುತೇಕರಿಗೆ ಈ ಬಂದ್ನ ವಿಚಾರಗಳು ತಿಳಿದಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾಳೆ ಏರ್ಪೋರ್ಟ್ಗೆ ಬಂದಿಳಿದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ತಾವು ಹೋಗಬೇಕಾದ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಒಂದಷ್ಟು ಕಷ್ಟ ಅನುಭವಿಸೋದು ಕಟ್ಟಿಟ್ಟ ಬುತ್ತಿ. ಯಾಕಂತಂದ್ರೆ ಏರ್ಪೋರ್ಟ್ ಸುತ್ತಲೂ ಕಾರ್ಯನಿರ್ವಹಿಸುವ ಕ್ಯಾಬ್ಗಳು ಕೂಡ ನಾಳಿನ ಬಂದ್ನಲ್ಲಿ ಭಾಗಿಯಾಗ್ತಾ ಇವೆ. ಹೀಗಾಗಿ ಏರ್ಪೋರ್ಟ್ ಕ್ಯಾಬ್ಗಳು ಕೂಡ ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಹಾಗೆ ಟ್ಯಾಕ್ಸಿಗಳು ಕೂಡ ನಾಳೆ ಸಂಚಾರವನ್ನ ಬಂದ್ ಮಾಡಿ ನಾಳಿನ ಬೆಂಗಳೂರು ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಬಹುತೇಕ ಖಾಸಗಿ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಬಹುತೇಕ ಎಲ್ಲಾ ರೀತಿಯ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾಳೆ ಲಭ್ಯ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಹಾಗಾದ್ರೆ ಏನೆಲ್ಲ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಬಂದ್ ಇದ್ದಾಗಿಯೂ ಕೂಡ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕೆಎಸ್ಆರ್ಟಿಸಿ ಬಸ್ಗಳು ಒಂದೂರಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡಬೇಕು ಅಂತಂದ್ರೆ ಕೆಎಸ್ಆರ್ಟಿಸಿ ಬಸ್ ಒಂದೇ ಸದ್ಯಕ್ಕಿರುವ ಮಾರ್ಗ ನಾಳಿನ ಮಟ್ಟಿಗೆ. ಹಾಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಎಂಟಿಸಿ ಬಸ್ಗಳು ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇನ್ಫ್ಯಾಕ್ಟ್ ಬಂದ್ ಇರೋದ್ರಿಂದಾಗಿ ಈ ಬಸ್ಗಳ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳ ಸಂಖ್ಯೆಯನ್ನ ನಾಳಿನ ಮಟ್ಟಿಗೆ ಹೆಚ್ಚು ಮಾಡಬೇಕಾ ಅನ್ನೋ ಚಿಂತನೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಹಾಗೆ ಎಮರ್ಜೆನ್ಸಿ ಸೇವೆಗೆ ಬಳಸಲಾಗುವ ಆಂಬ್ಯುಲೆನ್ಸ್ ಕೂಡ ಯಥಾಸ್ಥಿತಿಯಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ. ಹೀಗಾಗಿ ಹಾಸ್ಪಿಟಲ್ ವಿಚಾರಕ್ಕೆ ಸಂಬಂಧಪಟ್ಟ ಎಮರ್ಜೆನ್ಸಿಗೆ ಯಾವುದೇ ರೀತಿಯ ತೊಂದರೆಗಳಾಗೋದೇ ಇಲ್ಲ. ಇನ್ನು ಹಾಲು ತರಕಾರಿ ವಾಹನಗಳು ಕೂಡ ಯಥಾಸ್ಥಿತಿಯಲ್ಲೇ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗೆ ಬಂದ್ನಲ್ಲಿ ಪ್ರಮುಖವಾಗಿ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದು ರ್ಯಾಪಿಡೋ ಬೈಕ್ಗಳನ್ನ ಕೂಡ ನಿಷೇಧ ಮಾಡಬೇಕು ಅನ್ನೋದು ಕೂಡ ನಾಳಿನ ಬಂದ್ನ ಮತ್ತೊಂದು ಬೇಡಿಕೆ ಆಗಿದೆ. ಹೀಗಾಗಿ ರ್ಯಾಪಿಡೋ ಬೈಕ್ ನಾಳೆ ಯಥಾಸ್ಥಿತಿಯಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ರ್ಯಾಪಿಡೋ ಬೈಕ್ನ ಕಡೆಯಿಂದ ಈ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇರೋದಿಲ್ಲ. ಇವಿಷ್ಟು ನಾಳಿನ ಬಂದ್ಗೆ ಸಂಬಂಧಪಟ್ಟಂತೆ ಏನಿರುತ್ತೆ ಏನಿರಲ್ಲ ಅನ್ನೋದರ ಡೀಟೇಲ್ಸ್. ಮುಂದುವರೆದ ಭಾಗವಾಗಿ ಆಸ್ಪತ್ರೆಯಿಂದ ಹೊರ ಬಂದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಮಾರಸ್ವಾಮಿ ಮತ್ತೆ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಬಿಜೆಪಿ ಜೊತೆ ಮೈತ್ರಿ ಸುದ್ದಿ ಹೊರಬಿದ್ದ ಮೇಲೆ ಇಡೀ ಜೆಡಿಎಸ್ ಪಾಳ್ಯದಲ್ಲೇ ಒಂದರ್ಥದ ಮಿಂಚಿನ ಸಂಚಾರ, ಕಾಂಗ್ರೆಸ್ ವಿರುದ್ಧ ಗಟ್ಟಿಯಾದ ಟೀಕಾ ಪ್ರಹಾರ. ಇದೆಲ್ಲದಕ್ಕೆ ಇವತ್ತು ಜೆಡಿಎಸ್ ಸಮಾವೇಶ ಕೂಡ ವೇದಿಕೆಯಾಯಿತು. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಅಧಿಕೃತ. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡ ಅಧಿಕೃತ ಘೋಷಣೆ. ಎಷ್ಟು ಕ್ಷೇತ್ರಗಳನ್ನು ನಮಗೆ ಕೊಡುತ್ತಾರೋ ಅಂತಿಮವಾಗಿ ಚರ್ಚೆ ಕುಮಾರಸ್ವಾಮಿ ಅವರು ಮೋದಿಯವರ ಜೊತೆ ಮಾತನಾಡಿದ ಮೇಲೆ ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಈ ಒಂದು ಚುನಾವಣೆಯಲ್ಲಿ ಜನತಾದಳ ಉಳಿಯುತ್ತೆ, ಬೆಳೆಯುತ್ತೆ. ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೆ 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 2024 ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯು ಅಧಿಕೃತವಾಗಿದೆ. ಮೊನ್ನೆ ಯಡಿಯೂರಪ್ಪನವರೇ ಅಧಿಕೃತ ಘೋಷಣೆಯನ್ನ ಮಾಡಿದ್ರು. ಜೆಡಿಎಸ್ನವರು ನಂಬಿರಲಿಲ್ಲ. ಆದ್ರಿವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಸಮಾವೇಶದಲ್ಲಿ ಗೌಡ್ರೆ ಘೋಷಣೆ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ನಾಯಕರ ಡೆಲ್ಲಿಯಲ್ಲಿ ಸಂಪರ್ಕ ಮಾಡಿದ್ರು. ಹೌದು, ಸಂಪರ್ಕ ಮಾಡಿದ್ದು ದೇವೇಗೌಡ ಮತ್ತೆ ಪ್ರಧಾನಮಂತ್ರಿ ಆಗ್ಲಿಕ್ಕಲ್ಲ, ಈ ಪಕ್ಷ ಉಳಿಸಬೇಕು. ಇವತ್ತು ಈ ಪಾರ್ಟಿನ ಮುಗಿಸ್ಬೇಕು ಅಂತ ಹೇಳಿ ಇವತ್ತು ನೀವು ನಮ್ಮನ್ನು ಪರೀಕ್ಷೆ ಮಾಡಿ ಈ ಪಾರ್ಟಿನ ಮುಗಿಸ್ತೀರ? ಹೌದು, ಪಾರ್ಟಿ ಉಳಿಸಬೇಕು. ಕುಮಾರಸ್ವಾಮಿಯವರು ಮೈತ್ರಿ ಬಗ್ಗೆ ಮಾತಾಡ್ತಾ ಡಿಕೆಶಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡ್ತಾ ಮೈತ್ರಿ ಸರ್ಕಾರದ ಸುಳಿವನ್ನ ಬಿಚ್ಚಿಟ್ರು. ಪಾಪ ಈಗಿನ ನಮ್ಮ ತಮ್ಮ ಅಂತ ಹೇಳ್ತಾರಲ್ಲ, ನಮ್ಮ ಅಣ್ಣವರು ಕುಮಾರಣ್ಣ ಅಂತ ಹೇಳಿ ಪಾಪ ಕೈ ಎತ್ತಿ ಜೋಡೆತ್ತು ಅಂತ ಹೇಳಿ ಕೈ ಎತ್ತಿಸಿದ್ರು ನನ್ನನ್ನ. ನಾನು ಮರಳಾದೆ, ಪಾಪ ಏನೋ ಬದಲಾವಣೆ ಆಗಿರಬೇಕು ಅಂತ ಹೇಳಿ. ಆ ಎತ್ತು ಗಾಡಿ ಇತ್ತಲ್ಲ, ಎತ್ತು ಗಾಡಿ ಸಮೇತ ನನ್ನ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು
ಎತ್ತು ಗಾಡಿ ತಗೊಂಡು ನನಗೆ ಕೈ ಅಲ್ಲೇ ಇಟ್ಕ ಅಂತ ಹೇಳಿ ಪಾಪ ಹೊರಟರು. ನುಡಿದಂತೆ ನಡೆದಿದ್ದೇವೆ. ಕೈ ಎತ್ತವರಿಬ್ಬರನ್ನು. ಆ ಕೈಗಳು ಯಾವಾಗ ಏನೇನಾಯ್ತವೆ ನೋಡೋಣ ಕೆಲವೇ ದಿನಗಳಲ್ಲಿ. ಇವತ್ತು ನಮ್ಮ ಒಂದು ಹೋರಾಟ, ನನ್ನ ಪಕ್ಷದ ನಿಲುವು ಕೇವಲ ಮೈತ್ರಿ ಸರ್ಕಾರದ ಮೈತ್ರಿಯ ಹೊಂದಾಣಿಕೆಗೆ ಮೀಸಲಲ್ಲ ಇದು. ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ಮೊದಲಿಂದ ಹೇಳ್ತಿರ್ಲಿಲ್ವಾ ಜೆಡಿಎಸ್ ಬಿಜೆಪಿಯ ಬಿ ಟೀಮು ನೋಡಿ ಸಾಬೀತು ಮಾಡ್ಬಿಟ್ರು ಅಂತಾರೆ. ಯಾರಪ್ಪ ಅದ್ವಾನಿ ಅವರನ್ನ ಭೇಟಿ ಮಾಡಿ ಅದ್ವಾನಿ ಅವರನ್ನ ಬಿಜೆಪಿಗೆ ಸೇರ್ಲಿಕ್ಕೆ ಯಾರ್ಯಾರು ಕರ್ಕೊಂಡೋಗಿ ಯಾರ್ಯಾರ ಮುಖಾಂತರ ಆಪರೇಟ್ ಮಾಡಿದ್ರಿ ಸಿದ್ದರಾಮಣ್ಣ ಅವರೇ? ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ನಲ್ಲೇ ಅಪಸ್ವರ ಎದ್ದಿದೆ. ಶಾಸಕ ಶರಣಗೌಡ ಕಂದಕೂರ್, ದೇವದುರ್ಗ ಶಾಸಕಿ ಕರಿಯಮ್ಮ ಸೇರಿದಂತೆ ಕೆಲ ಶಾಸಕರು ಬೇಸರವನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ರಾಜಕೀಯ ಭವಿಷ್ಯಕ್ಕೆ ಹಿನ್ನಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವು ಜನ ಈಗ ನಿನ್ನೆ ರಾತ್ರಿ ಕೆಲವೊಬ್ರು ಮಾಜಿ ಶಾಸಕರು ಫೋನ್ ಮಾಡಿ ಈ ಥರದ್ದು ಬಿಜೆಪಿ ಜೊತೆ ನಾವು ಹೋದ್ರೆ ನಾಳೆ ನಮ್ಮ ರಾಜಕೀಯ ಭವಿಷ್ಯ ಏನಂತ ಪ್ರಶ್ನೆ ಈಗ ನಿನ್ನೆಲಿಂದ ಯಡಿಯೂರಪ್ಪ ಅವರು ಹೇಳಿದ ಮೇಲಿಂದ ನಡೆದಿದೆ. ಏನಾಗ ತನು ಮನ ದನಗಳಿಂದ ನಾವು ದಾರಿ ಎಳಿತಕ್ಕಂಥದ್ದು, ನಮ್ದು ಏನೇ ತನಗಳಿದ್ರು ಬಿಟ್ಟು ಪಕ್ಷದ ನಾಯಕರ ಆದೇಶನ ನಾವು ಪಾಲನೆ ಮಾಡ್ಕೊಂಡು ಬಂದಿವಿ. ಅಂತಿಮವಾಗಿ ಕ್ಷೇತ್ರದಾಗ ಅಲಯನ್ಸ್ ಅಂತ ತಿಳ್ಕೊಂಡು ಬಂದಾಗ ಈಗ ನಮ್ಮ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಬರ್ತದಲ್ಲ, ಇದ್ರದ್ದು ಈಗ ಸ್ವಲ್ಪ ಎಲ್ಲ ನಾಯಕರಲ್ಲಿ ಕಾಡ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಸುದೀರ್ಘವಾಗಿ ಚರ್ಚೆ ಆಗಿಲ್ಲ. ನಂದು ಒಂದು ವೈಯಕ್ತಿಕವಾಗಿ ದೇವೇಗೌಡರ ಜೊತೆ ನಾನು ನೋಡಿರ್ತಕ್ಕಂಥದ್ದು ಅಂದರೆ, ದೇವೇಗೌಡರು ಈ ಮೈತ್ರಿಗೆ ಒಪ್ಪಲಕ್ಕಿಲ್ಲೇನು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾರ ಅಭಿಪ್ರಾಯ ಯಾವುದೇ ರೀತಿ ಇದ್ರೂ ಕೂಡ ಸದ್ಯಕ್ಕೆ ಮೈತ್ರಿ ಆಗೋದ್ ಪಕ್ಕ ಅನ್ನೋದ್ರ ಅಧಿಕೃತ ಘೋಷಣೆ ಕೂಡ ಆಗೋಗಿದೆ. ಆದ್ರೆ ರಾಜಕೀಯ ವಲಯದಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಈ ರೀತಿ ಬಿಜೆಪಿ ಹಾಗೆ ದಳ ಮೈತ್ರಿ ಮಾಡ್ಕೊಂಡ್ರೆ ಅದರಿಂದ ನೇರವಾಗಿ ಲಾಭ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೇನೆ ಹೆಚ್ಚ ಅನ್ನೋದು ಈಗ ಸದ್ಯ ಕೇಳಿ ಬರ್ತಾ ಇರುವ ಲೆಕ್ಕಾಚಾರ. ಅದು ಹೇಗೆ ಗಮನಿಸ್ತಾ ಹೋಗೋಣ. ಬಿಜೆಪಿ ತತ್ವ ಸಿದ್ಧಾಂತ ಹಾಗೆ ಜೆಡಿಎಸ್ನ ತತ್ವ ಸಿದ್ಧಾಂತ ಬೇರೆ ಬೇರೆ. ಹೀಗೆ ಎರಡು ತದ್ವಿರುದ್ಧವಾದ ಸಿದ್ಧಾಂತವಿರುವ ಪಕ್ಷಗಳು ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲೂ ಕೂಡ ಅದರ ಫಲಿತಾಂಶ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಮ ರಾಜಕೀಯ ಇತಿಹಾಸ ಪದೇ ಪದೇ ತೋರಿಸ್ತಾ ಇದೆ. ಹೀಗಾಗಿ ಬಿಜೆಪಿ ಹಿಂದುತ್ವ ಹಾಗೆ ಜೆಡಿಎಸ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ತದ್ವಿರುದ್ಧವಾದ ಸಿದ್ಧಾಂತದಿಂದಾಗಿಯೇ ಈ ಮೈತ್ರಿ ಹೆಚ್ಚು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ತಿತ್ವದಲ್ಲಿ ಇದ್ರೂ ಕೂಡ ಹೆಣ್ಗಾಡ್ಕೊಂಡು ನಿರೀಕ್ಷಿತ ಫಲಿತಾಂಶಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸದ್ಯದ ಲೆಕ್ಕಾಚಾರ. ಇನ್ನು ಮತ್ತೊಂದು ಕಡೆಯಲ್ಲಿ ಎರಡೂ ಪಕ್ಷಗಳು ಇನ್ ಕೇಸ್ ಏನಾದ್ರೂ ಒಂದಾಗಿದ್ದೇ ಆದ್ರೆ ಕಾಂಗ್ರೆಸ್ಗೇನೆ ಹೆಚ್ಚಿನ ಲಾಭ ಅನ್ನೋದು ಕೂಡ ಸದ್ಯಕ್ಕೆ ಚರ್ಚೆಗೆ ಒಳಪಡ್ತಾ ಇದೆ. ಜೆಡಿಎಸ್ ತತ್ವ ನಂಬಿದ್ದವರು ಆಪರೇಷನ್ ಹಸ್ತಕ್ಕೆ ಒಳಗಾಗಬಹುದು. ಯಾರು ಜೆಡಿಎಸ್ನ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ತತ್ವ ಸಿದ್ಧಾಂತವನ್ನ ಅನುಸರಿಸ್ತಾ ಇದ್ದಾರೆ ಜೆಡಿಎಸ್ನ ನಾಯಕರು, ಅವರು ಸಹಜವಾಗಿ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಮನನೊಂದು ಕಾಂಗ್ರೆಸ್ ಕಡೆಗೆ ವಾಲ್ಬಹುದು. ಜೆಡಿಎಸ್ನಿಂದ ಅಲ್ಪ ಮತಗಳಲ್ಲಿ ಸೋತವರೂ ಕೂಡ ಕಾಂಗ್ರೆಸ್ಗೆ ಈಸಿಯಾಗಿ ಈ ಆಪರೇಷನ್ ಹಸ್ತಕ್ಕೆ ಒಳಗಾಗಬಹುದು ಅನ್ನೋದು ಸದ್ಯಕ್ಕೆ ನಡೀತಾ ಇರುವ ಲೆಕ್ಕಾಚಾರಗಳು. ಇದರ ಜೊತೆಗೆ ಕಾಂಗ್ರೆಸ್ ಒಳಗೇನೆ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿರಥ ನಾಯಕರ ಮಟ್ಟದಲ್ಲೇ ಒಂದು ರೀತಿಯ ಮುನಿಸಿದೆ ಈ ಆಪರೇಷನ್ ಹಸ್ತ ಅನ್ನೋ ವಿಚಾರ. ಹಾಗೆ ಕೆಲವೊಂದಷ್ಟು ಬೆಳವಣಿಗೆಗಳು ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ. 30-40 ಹಿರಿಯ ಕೈ ನಾಯಕರ ಅಸಮಾಧಾನ ಸ್ಫೋಟವಾಗಿದೆ. ಬಹಿರಂಗವಾಗಿ ಕೆಲವರು ಹಾಗೆ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಕೆಲವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಕೌಂಟರ್ ರೀತಿಯಲ್ಲಿ ಈ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಿಂದ ಆಗಬಲ್ಲಂತಹ ಒಂದಷ್ಟು ಬದಲಾವಣೆಯನ್ನ ಲಾಭವಾಗಿ ಪರಿವರ್ತಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ನ ಇತರೆ ನಾಯಕರು ಪ್ಲಾನಿಂಗ್ ಮಾಡಬಹುದು ಅನ್ನೋದು ಲೆಕ್ಕಾಚಾರ. ಇದನ್ನೇ ಬಿಜೆಪಿ ಜೆಡಿಎಸ್ ಲಾಭ ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಒಂದ್ ಕಡೆ ಕಾಂಗ್ರೆಸ್ನ ಸ್ಟ್ರಾಟಜಿ ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿರುವ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ನ ಕಡೆಯಿಂದ ಆಗಬಹುದು ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವ ಲೆಕ್ಕಾಚಾರಗಳು. ಇನ್ನು ನಮ್ಮ ರಾಜಕೀಯ ನಾಯಕರು ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಅನ್ನೋದು ನಿಮ್ಗೂ ಗೊತ್ತೇ ಇದೆ. ಇದಕ್ಕೆ ಇರೋ ಒಂದೇ ಒಂದು ಕಾರಣ ಅಥವಾ ಅದ್ರ ಹಿಂದಿರೋ ಒಂದೇ ಒಂದು ಆಸೆ ಅಂದ್ರೆ ಕುರ್ಚಿ. ಆ ಕುರ್ಚಿ ಮೇಲೆ ಕೂರೋಕೆ ಅಂತಲೇ ಬಹುಕೃತ ವೇಷಂ ಅನ್ನೋದು ರಾಜಕಾರಣಿಗಳ ಸಿಂಪಲ್ ಅಜೆಂಡಾ. ಇದೇ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇಂಟ್ರೆಸ್ಟಿಂಗ್ ಹೇಳಿಕೆ ಹಾಗೆ ಬೆಳವಣಿಗೆ ಆಗಿದೆ, ನೋಡೋಣ. ನಿನ್ನೆ ಸಿದ್ದರಾಮಯ್ಯ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿ. ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ. ಕಾಗೋಡು ತಿಮ್ಮಪ್ಪನವರು ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು
ಪಂಚೆ ಹಾಕೊಂಡು ಒಳಗಡೆ ಕಾಕಿ ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕಂತ ಹೇಳಬೇಕಾಗತ್ತೆ. ಇವತ್ತು ಕುರ್ಚಿ ವಿಷಯದಲ್ಲಿ ಡಿಕೆ ಶಿವಕುಮಾರ್ ವ್ಯಂಗ್ಯ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅಭಿನಂದನಾ ಕಾರ್ಯಕ್ರಮವಿತ್ತು. ಇದೇ ಕಾರ್ಯಕ್ರಮದಲ್ಲಿ ಡಿಕೆಶಿ ಕುರ್ಚಿ ಆಸೆಯನ್ನ ಬಿಚ್ಚಿಟ್ಟರು. ದೇಶದಲ್ಲೇ ಕುರ್ಚಿಗಾಗಿ ಹೋರಾಟ ನಡೆಯುತ್ತಿದೆ. ಕುರ್ಚಿ ಸಿಕ್ಕಾಗ ಕೂತು ಬಿಡಿ, ಬಿಟ್ರೆ ಕೆಟ್ರಿ ಅಷ್ಟೇ. ನಿಮ್ಗೆ ಈ ಚೇರಿನ ಬೆಲೆ ಗೊತ್ತಿಲ್ಲ. ಇಲ್ಲಿ ನಿಂತಿರೋರ್ಗೆಲ್ಲ ನಾವು ಚೇರ್ ಸಿಕ್ಕಲ್ ಸಾಕು ಅಂತ ಟಕ್ಕನ ಕೂತ್ಕೋತೀವಿ. ಚೇರ್ಗೋಸ್ಕರ ಎಷ್ಟು ಬಡದಾಡ್ತಾ ಇದೀವಿ ಗೊತ್ತಾ ನಿಮ್ಗೆ? ಇಡೀ ದೇಶನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚೇರ್ಗೆ ಬಡದಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಈ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಅಲೆಯನ್ನೇ ಎಬ್ಬಿಸಿದೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಕುರ್ಚಿಯ ಆಸೆ. ಎಲ್ಲದರ ಮಧ್ಯೆ ಬಿಜೆಪಿ ನಾಯಕರು ಡಿಸೆಂಬರ್ಗೆ ಈ ಸರ್ಕಾರ ಇರಲ್ಲ ಅನ್ನೋ ಹೇಳಿಕೆಗಳು. ಇವತ್ತು ನಮ್ಮ ಒಂದು ಹೋರಾಟ, ನನ್ನ ಪಕ್ಷದ ನಿಲುವು ಕೇವಲ ಮೈತ್ರಿ ಸರ್ಕಾರದ ಮೈತ್ರಿಯ ಹೊಂದಾಣಿಕೆಗೆ ಮೀಸಲಲ್ಲ. ಇದು ಕಾಂಗ್ರೆಸ್ನವ್ರಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ. ಯಾರೇ ಜನವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರೂ ಆಯುಷ್ ಇರಲ್ಲ ನಿಮಗೆ. ನಿಮ್ಮ ಸರ್ಕಾರಕ್ಕೆ ಆಯುಷ್ ಇನ್ನು 3 ತಿಂಗಳು. ಆ 3 ತಿಂಗಳೊಳಗಡೆ ನಿಮ್ಮ ಸರ್ಕಾರ ಪತನ ಆಗುತ್ತೆ. ಅದು ನಿಮ್ಮ ಪಾರ್ಟಿಯವರಿಂದಾನೇ ಪತನ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದುರಂಕಾರ ಬಂದಿದ್ದವರಿಗೆ, ಈ ಕಾಂಗ್ರೆಸ್ನವ್ರಿಗೆ 135 ಸೀಟ್ ಬಂದ್ರೆ ಇನ್ನು ಸೂರ್ಯಚಂದ್ರರು ಕರ್ನಾಟಕನೇ ಆಗ್ತೀನಿ. ಈ ಡಿಸೆಂಬರ್ ತಾನೇ ಉಳಿದಿಲ್ಲ. 5 ವರ್ಷ ಅಂತ ಬಿಡ್ರಿ ಹಣೆವಾದ. ಅಷ್ಟು ದುರಂಕಾರ ಬಂದದ್ದು. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗ್ತಿದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಡಿಕೆಶಿಯವರ ಕುರ್ಚಿ ಕಚ್ಚಾಟದಿಂದ ಕಾಂಗ್ರೆಸ್ ಸರ್ಕಾರ ಪತನದ ಭಯ. ಕಾಲೇಜು ವಿದ್ಯಾರ್ಥಿನಿಯರ ಆರೋಗ್ಯ ಸಂರಕ್ಷಣೆಗಾಗಿ ಋತುಸ್ರಾವ ಕಪ್ ವಿತರಿಸುವ ಮಹತ್ವದ ನನ್ನ ಮೈತ್ರಿ ಯೋಜನೆಗೆ ನಾಳೆ ಮಂಗಳೂರಿನಲ್ಲಿ ಚಾಲನೆ ದೊರೆಯಲಿದೆ. ಸ್ಯಾನಿಟರಿ ನ್ಯಾಪ್ಕಿನ್ಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ದೀರ್ಘ ಬಾಳಿಕೆ ಬರುವ ಮೆನ್ಸ್ಟೂರಲ್ ಕಪ್ಗಳನ್ನು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ವಿತರಣೆ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಪ್ರಾಯೋಗಿಕವಾಗಿ ದಕ್ಷಿಣ ಕನ್ನಡ ಹಾಗೆ ಚಾಮರಾಜನಗರ 2 ಜಿಲ್ಲೆಗಳಲ್ಲಿ ನನ್ನ ಮೈತ್ರಿ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11,000 ವಿದ್ಯಾರ್ಥಿನಿಯರು ಹಾಗೂ ಚಾಮರಾಜನಗರದ 4,000 ವಿದ್ಯಾರ್ಥಿನಿಯರಿಗೆ ಕಪ್ ವಿತರಣೆ ಆಗಲಿದೆ. ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಲ್ಲಿ ಕಲಿತಾ ಇರುವ 17 ರಿಂದ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ತಲಾ ಒಂದರಂತೆ ಒಟ್ಟು 15,000 ಕಪ್ ಅನ್ನ ವಿತರಣೆ ಮಾಡಲಾಗುತ್ತೆ. ಈ ಪ್ರಯೋಗ ಯಶಸ್ವಿಯಾದ ಬಳಿಕ ಉಳಿದ ಜಿಲ್ಲೆಗಳಿಗೂ ಕೂಡ ಈ ಯೋಜನೆಯನ್ನ ವಿಸ್ತರಿಸಲಾಗುತ್ತೆ. ಕಾವೇರಿ ನೀರಿನ ವಿಚಾರದಲ್ಲಿ ರೈತರಲ್ಲಿ ಇನ್ನೂ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಮುಂದುವರೆದಿದೆ. ಯಾವ ಮಟ್ಟಿಗೆ ಅಂದ್ರೆ ಇನ್ಮುಂದೆ ರಾಜಕಾರಣಿಗಳು ಕಾವೇರಿ ಬಾಗಿನ ನೀಡೋದೇ ಬೇಡ ಅಂತ ಹಠ ಹಿಡಿದಿದ್ದಾರೆ ಅನ್ನದಾತರು. ಇದರ ನಡುವೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಇವತ್ತು ಕೂಡ ಮುಂದುವರೆದಿದೆ. ತಮಿಳುನಾಡಿಗೆ ನಿರಂತರವಾಗಿ ಹರಿಯುತ್ತಿದೆ ನೀರು. ತಮಿಳುನಾಡಿಗೆ ನೀರು ಹರಿಸಲ್ಲ, ಕಾವೇರಿ ನೀರು ಬಿಡಲ್ಲ ಅಂತಾನೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತದೆ. 5,000 ಕ್ಯೂಸೆಕ್ ಬದಲು 3,000 ಕ್ಯೂಸೆಕ್ಗೆ ನೀರನ್ನ ಇಳಿಸಿ ತಮಿಳುನಾಡಿಗೆ ಸರ್ಕಾರ ಉಡುಗೊರೆ ಮೇಲೆ ಉಡುಗೊರೆ ಕೊಡ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸೆಪ್ಟೆಂಬರ್ 21ಕ್ಕೆ ಅರ್ಜಿ ವಿಚಾರಣೆಗೆ ಬರಲಿದ್ದು, ಅಲ್ಲಿವರೆಗೂ ಕಾವೇರಿ ನೀರನ್ನ ಉದಾರವಾಗಿ ಸರ್ಕಾರ ತಮಿಳುನಾಡಿಗೆ ಹರಿಸಿ ನ್ಯಾಯಪಾಲಕರು ಅನ್ನೋ ಪಟ್ಟ ಕಟ್ಟಿಕೊಳ್ಳಲು ಹೊರಟಿದೆ. ರಾಜಕೀಯ ಪುಡಾರಿಗಳಿಂದ ಕಾವೇರಿಗೆ ಬಾಗಿನ ಬೇಡ. ಮೈಸೂರು ಯುವರಾಜರಿಗೆ ರೈತ ಮುಖಂಡರ ಮನವಿ. ಮಂಡ್ಯದ ಕಾರ್ಯಕ್ರಮವೊಂದಕ್ಕೆ ಯುವರಾಜ ಯದುವೀರ್ ಕೃಷ್ಣದತ್ತ ಒಡೆಯರ್ ಬಂದಿದ್ರು. ಅದೇ ಸಮಾವೇಶಕ್ಕೆ ರೈತ ಮುಖಂಡರು ಬಂದಿದ್ರು. ಯದುವೀರ್ ಅವರ ಬಳಿ ಬಂದು ಕಾವೇರಿಗೆ ಇನ್ಮುಂದೆ ರಾಜಕೀಯ ಪುಡಾರಿಗಳು ಬಾಗಿನ ಅರ್ಪಿಸಬಾರದು, ರಾಜ ಮನೆತನದಿಂದಲೇ ಇನ್ಮುಂದೆ ಬಾಗಿನ ಅರ್ಪಣೆ ಆಗ್ಬೇಕು, ನಾವು ಹೋರಾಟ ಮಾಡ್ತೀವಿ, ಸಹಕರಿಸಿ ಅಂತ ಮನವಿ ಇಟ್ಟರು. ಇವತ್ತು ಏನಾಗಿದೆ ಅಂದ್ರೆ ಯಾರ್ಯಾರೋ ಬರ್ತಾರೆ ಹೋಗ್ತಾರೆ ಮುಖ್ಯಮಂತ್ರಿಗಳು, ಅವರು ಕೆಲವರು ಬಂದು ಬಾಗಿನ ಹರಿಸ್ತಾರೆ, ಕೆಲವರು ಬಂದು ಬಾಗಿನ ಹರಿಸ್ಬೇಕಿಲ್ಲ. ನಮ್ಮ ಒಂದು ರೈತ, ನಮ್ಮ ಇಡೀ ರಾಜ್ಯದ ರೈತರ ಪರವಾಗಿ ಪ್ರತಿ ವರ್ಷ ಕಾವೇರಿ ಎಂಬ ತುಂಬಿದಾಗ ನೀವೇ ರಾಜಮನೆತನದವರೇ ಬಾಗಿನ ಹರಿಸ್ಬೇಕು ಅಂತ ಇಡೀ ರಾಜ್ಯದ ರೈತರು ಕೇಳ್ತಾರೆ ಸರ್. ನಮ್ಗೆ ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘದ ಕಾರ್ಯಕರ್ತರು ಬೃಹತ್ ಬೈಕ್ ಜಾಥಾ ನಡೆಸಿದ್ರು. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಿಂದ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ನಡೆದ ಬೈಕ್ ಜಾಥಾಗೆ ಶಾಸಕ ರಮೇಶ್ ಬಾಬು ಸಾಥ್ ಕೊಟ್ರು. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ.
ಪಂಚಮಸಾಲಿ 2A ಮೀಸಲಾತಿಗಾಗಿ ಮತ್ತೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಮುಂದುವರೆದಿದೆ. ಬೆಳಗಾವಿಯ ನಿಪಾಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಷ್ಟಲಿಂಗ ಪೂಜೆ ನಡೆಸಿ ಹೋರಾಟಕ್ಕೆ ಚಾಲನೆ ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ದಾಳಿಗೆ ಬೇಸತ್ತು ರೈತರೇ ಬೆಳೆ ನಾಶ ಮಾಡಿದ್ದಾರೆ. ತೋಟಗಳಿಗೆ ಬಾಳೆ ತಿನ್ನೋಕೆ ಕಾಡಾನೆಗಳು ದಂಡು ಬರ್ತಾ ಇದ್ದು, ಇದರಿಂದ ಕಾಫಿ, ಅಡಿಕೆ, ಮೆಣಸು ಬೆಳೆ ಕೂಡ ಹಾಳಾಗ್ತಾ ಇತ್ತು. ಹೀಗಾಗಿ ಕಾಫಿ, ಅಡಿಕೆ ಬೆಳೆ ಉಳಿಸಿಕೊಳ್ಳೋಕೆ ರೈತರು ಬಾಳೆ ಗಿಡಗಳನ್ನೇ ನಾಶ ಮಾಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಪ್ರದಕ್ಷಿಣೆ ಹಾಕುವಾಗಲೇ ಹೃದಯಾಘಾತದಿಂದ 52 ವರ್ಷದ ಕೃಷ್ಣ ಭಟ್ ಅನ್ನೋರು ಮೃತಪಟ್ಟಿದ್ದಾರೆ. ಮಂಗಳೂರಿನ ಸೂರತ್ಕಲ್ನ ಇಡಿಯಾ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಕಲಬುರಗಿಗೆ ಬಹುಭಾಷಾ ಖ್ಯಾತ ನಟ ಪ್ರಕಾಶ್ ರಾಜ್ ಆಗಮನಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಜಿಲ್ಲೆಗೆ ಆಗಮನ ನಿರ್ಬಂಧಿಸುವಂತೆ ಪೊಲೀಸ್ ಆಯುಕ್ತರಿಗೆ ಹಿಂದೂ ಜಾಗೃತ ಸೇನೆ ಕಪ್ಪು ಪಟ್ಟಿಯನ್ನ ತೋರಿಸಿ ಪ್ರತಿಭಟನೆಯನ್ನ ನಡೆಸಿದೆ. ವಿರೋಧದ ನಡುವೆಯೂ ಕಲಬುರಗಿಗೆ ಪ್ರಕಾಶ್ ಆಗಮಿಸಿದ್ರು. ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಬಂಧನ ಖಂಡಿಸಿ ನಾಳೆ ಆಂಧ್ರಪ್ರದೇಶ ಬಂದ್ಗೆ ಕರೆ ಕೊಡಲಾಗಿದೆ. ಟಿಡಿಪಿ ಪಕ್ಷದ ನಾಯಕರು ಬಂದ್ಗೆ ಕರೆ ಕೊಟ್ಟಿದ್ದು ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋ ಆತಂಕ ಪೊಲೀಸರದು. ಹೀಗಾಗಿ ಎಲ್ಲೆಡೆ ಭದ್ರತೆ ಹೆಚ್ಚಿಸಲಾಗಿದೆ. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ದೆಹಲಿಯ ಅಕ್ಷರಧಾಮ ದೇಗುಲಕ್ಕೆ ಭೇಟಿ ನೀಡಿದ್ರು. ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಜೊತೆಗೂಡಿ ಅಕ್ಷರಧಾಮ ದೇವಾಲಯಕ್ಕೆ ಬಂದಿದ್ರು. ದೇವಾಲಯದಲ್ಲಿ ರಿಷಿ ಸುನಕ್ ಹಾಗೂ ಪತ್ನಿ ಅಕ್ಷತಾ ಮೂರ್ತಿ ಆರತಿ ಬೆಳಗಿ ಪೂಜೆ ಸಲ್ಲಿಸಿದ್ರು. ಇಸ್ರೋ ಸೂರ್ಯಯಾನ ನಿರೀಕ್ಷಿತ ಮಟ್ಟದಲ್ಲಿ ಸಾಗ್ತಾ ಇದೆ. ಆದಿತ್ಯ L1 ಸ್ಯಾಟಲೈಟ್ ಭೂಮಿಯ 3 ಪ್ರದಕ್ಷಿಣೆಯನ್ನ ಯಶಸ್ವಿಯಾಗಿ ನಡೆಸಿದ್ದು 296 ಕಿಲೋಮೀಟರ್ನಿಂದ 71,767 ಕಿಲೋಮೀಟರ್ ದೂರದ ಕಕ್ಷೆಗೆ ಯಶಸ್ವಿಯಾಗಿ ನಿಯೋಜನೆಗೊಂಡಿದೆ. ಏಷ್ಯಾ ಕಪ್ 2023 ಟೂರ್ನಿಯ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಮತ್ತೆ ಮಳೆಯಿಂದ ಅರ್ಧಕ್ಕೆ ನಿಂತಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಪಂದ್ಯ ಮುಂದುವರಿಯಲಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.